ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾನು ತುಂಬ ದಿನಗಳ ನಂತರ ಮತ್ತೆ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಯಾಕಂದರೆ ಮನೇಲಿ ಜೊತೆಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ವೀಡಿಯೋಗಳನ್ನ ಮಾಡೋಕ್ಕಾಗ್ತಿಲ್ಲ. ಬನ್ನಿ ಫ್ರೆಂಡ್ಸ್, ನಾವಿವತ್ತು ಊರಿಗೆ ಹೋಗ್ತಾಯಿದ್ದೋ ಹಂಗೇನೆ ಇಲ್ಲೇನೆ ಆರತಿ ಊಟಗೆ ಹೋಗೋಣ ಅಂತೇಳಿ. ತುಂಬ ದಿನಗಳಿಂದ ಹೋಗಿರಲಿಲ್ಲ. ನಮ್ಮೂರು ಹತ್ರನೇ ಹೋಗೋಣ ಅಂತ ಹೊರಟಿದ್ದೀವಿ. ಆರತಿ ಊಟ ಬಂದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿಂದ ಇರೋದು. ಶ್ರೀರಂಗಪಟ್ಟಣ ತಾಲೂಕಿಂದ 10 ಕಿಲೋಮೀಟ್ರ್ ಇದೆ. ಪಾಂಡವಪುರ ಸೈಡಿಂದನೂ ಕೂಡ ಹೋಗ್ಬೋದು. ಇಲ್ಲಿ ಅಹಲ್ಯ ದೇವಿ ಮಾರಮ್ಮ ಅಂತಲೇ ತಾಯಿ ಪ್ರಸಿದ್ಧಿಯಾಗಿದೆ. ತುಂಬ ಪವರ್ಫುಲ್ ಶಕ್ತಿವಂತ ತಾಯಿ ಕೂಡ ಆಗಿದ್ದಾಳೆ. ಇಲ್ಲಿ ವಾಮಾಚಾರ ಮಾಟ ಮಂತ್ರ ಮಾಡಿಸಿದಾಗ ತುಂಬ ಹೆಚ್ಚಾಗಿ ತಡೆನ ಓಡಿಸ್ತಾರೆ. ಇಲ್ಲಿ ತಾಯಿಗೆ ಯಾವುದೇ ಅಭಿಷೇಕ, ನವಗ್ರಹ ಪೂಜೆ, ಹೋಮ ಆ ಥರ ಏನು ಮಾಡಲ್ಲ. ಬರೀ ತಡೆ ಓಡಿಸೋದೇ ಇಲ್ಲಿ ತುಂಬ ಪ್ರಸಿದ್ಧಿ ಆಗಿರುತ್ತೆ. ಇಲ್ಲಿ ಒಂದು ಸಲ ಒಬ್ಬರು ಕನಸಲ್ಲಿ ಮಲಗಿದ್ದಾಗ ಬೇಟೆಗೆ ಅಂತ ಹೋದಾಗ ಫುಲ್ಲು ಮೀನುಗಳೇ ಸಿಗ್ತಾವಂತೆ ಬಲೆಗೆ ಬಿದ್ದು. ಮತ್ತು ಅವರು ಬೆಳಗ್ಗೆ ಎದ್ದು ಮೀನು ಹಿಡಿಯೋಕ್ಕೆ ಅಂತ ಹೋಗ್ತಾರಂತೆ. ಆ ಬಲೆನ ನದಿಗೆ ಬಿಟ್ಟಾಗ ಆ ದೇವಿದು ಒಂದು ಮರದ ವಿಗ್ರಹ ಬಂದು ಬೀಳುತ್ತಂತೆ. ಮತ್ತು ಇನ್ನೊಂದು ಕಡೆ ಹೋಗಿಬಿಟ್ಟಾಗ ಮತ್ತೆ ಅಲ್ಲೇ ಬರುತ್ತಂತೆ. ಅವ್ರು ಇದೇನಿದು ಬರೀ ಮೀನು ಸಿಗದೆ ಮರದ ದಿಂಬಿಗಳೇ ಸಿಗ್ತೈತೆ ದೇವಿ ವಿಗ್ರಹ ಹತ್ರದ್ದು ಅಂತ ಇನ್ನೊಂದು 2 ಕಿಲೋಮೀಟ್ರ್ ಹೋಗಿಬಿದ್ದಾಗ ಅಲ್ಲೂ ಕೂಡ ಅದೇ ಥರ ಒಂದು ಮೂರ್ತಿ ಬಂದು ಸಿಗುತ್ತಂತೆ. ಆವಾಗ ಅವರು ಇವತ್ತು ಬೇಟೆನೇ ಚೆನ್ನಾಗಿಲ್ಲ ಅಂತ ಬಂದುಬಿಡ್ತಾಯಿದ್ರಂತೆ. ಆವಾಗ ಅಲ್ಲೊಂದು ಹಸಿರವಾಣಿ ಕೇಳುತ್ತಂತೆ, ನಾನು ಅಹಲ್ಯ ದೇವಿ ಮಾರಮ್ಮ, ಇಲ್ಲಿ ನನ್ನ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ನಿಮ್ಮ ಗ್ರಾಮದಲ್ಲಿ ಒಳ್ಳೇದು ಮಾಡ್ತೀನಿ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ತಡೆ ಹೊಡಿಬೇಕಾದ್ರೆ ಈ ಕೊಳ ಇರುತ್ತೆ. ಆ ಕೊಳದಲ್ಲಿ ನೀರು ಚಿಕ್ಕ ಚಿಕ್ಕ ಮಡಿಕೆಗಳ್ನ ಜೋಡಿಸ್ತಾರೆ. ಮಡಿಕೆಗಳ್ನ ನಾವು ಕಲ್ಲುಗಳ್ನ ನೀರೊಳಗೆ ತಳ್ಕೊಂಡು ಹೋಗಬೇಕು. ಆ ದೇವಿ ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡಿ ಅಂದಾಗ ಅವ್ರು ತೊಗೊಬಂದು ಒಂದು ಬೇವಿನ ಮರದ ಕೆಳಗಡೆ ದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರಂತೆ. ಮತ್ತು ಬೆಳಗ್ಗೆ ಬರಬೇಕಾದ್ರೆ ಅಲ್ಲೇ ಪಕ್ಕದಲ್ಲೇ ಒಂದು ಉದ್ಭವ ಆಗಿರ್ತಂತೆ. ಆವತ್ತಿಂದ ಆರತಿ ಉಕ್ಟ ಮಾರಮ್ಮ ಅಂತಲೇ ಕರೀತಾರೆ. ಮತ್ತು ಅಹಲ್ಯ ದೇವಿ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಬರೀ ಮಾಟ ಮಂತ್ರ ಎಲ್ಲದಕ್ಕೂ ತುಂಬ ಒಳ್ಳೆಯದಾಗುತ್ತೆ. ಬರೀ ಹೋಮ ಯಾವ ಥರದ ವಿಶೇಷ ಪೂಜೆಗಳನ್ನ ಮಾಡಿದ್ರೆ ತಡೆ ಹೊಡೆಯೋದು ತುಂಬ ಪ್ರಸಿದ್ಧಿ. ಇಲ್ಲಿ ಆರತಿ ಉಕ್ಟ ಅಂದರೆ ಏದು ಫೇಮಸ್ ಅಪ್ಪ ಅಂದರೆ ತಡೆ ಹೊಡೆಯೋಕ್ಕೇ ಪ್ರಸಿದ್ಧಿ ಅಂತ ಹೇಳ್ತಾರೆ. ಮತ್ತು ಅಲ್ಲಿನ ಅಂದರೆ ಪುರೋಹಿತರು ಇರ್ತಾರಲ್ಲ, ಅವರು ತಲೆಮಾಂತರದಿಂದ ಅವರು ಯಾರು ಮೊದಲು ಪೂಜೆ ಮಾಡ್ಕೊಬಂದಿದ್ರು ಅವರವರೇ ತಲೆಮಾಂತರದಿಂದ ಈಗೂ ಕೂಡ ದೇವಿಗೆ ಪೂಜೆ ಮಾಡ್ಕೊಂಡು ಬರ್ತಿದೆ. ಮತ್ತು ದೇವಿ ಯಾವತ್ತು ಸಿಕ್ಕಿರೋ ದಿನ ಅಂದರೆ ಮಂಗಳವಾರ ಅಂತೆ. ಅವತ್ತೇ ಕೂಡ ಅಲ್ಲಿ ಮೇ ತಿಂಗಳಲ್ಲಿ ದೇವಿಗೆ ಹಬ್ಬ ಕೂಡ ಮಾಡ್ತಾರೆ. ಹಬ್ಬ ಅಂದರೆ ಯುಗಾದಿ ಎಲ್ಲ ಆದಮೇಲೆ ಮೇ ತಿಂಗಳಲ್ಲಿ ಅವರು ಮಂಗಳವಾರ ಬರೋ ಥರ ಹಬ್ಬ ಮಾಡ್ತಾರಂತೆ. ಅವರಲ್ಲಿ ಹೋಗಿ ಒಂದು ಕಾವೇರಿ ನದಿ ಇರುತ್ತಲ್ಲ, ಅಲ್ಲಿಂದ ಬಿಂದಿಗೆ ನೀರೆಲ್ಲ ತೊಗೊಂಡು ಹೆಣ್ಮಕ್ಳೆಲ್ಲ ಶೃಂಗಾರಗೊಂಡ್ಕೊಂಡು ಆರತಿ ಹೊತ್ಕೊಂಡು ಬರ್ತಾರಂತೆ. ಮತ್ತು ನಿಮಗೂ ಯಾರ ಕಷ್ಟ ಕಾರ್ಪಣ್ಯಗಳು, ನಿಮ್ಮದು ಯಾರ್ಯಾರ ದೋಷ ಅಂದರೆ ದೃಷ್ಟಿ ದೋಷ, ವಾಮಾಚಾರ ಆ ಥರ ಎಲ್ಲ ಮಾಡಿದರೆ ಹೋಗಿ ಇಲ್ಲೊಂದು ಸಲ ತಡೆ ಹೊಡೆಸ್ಕೊಂಡು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಬನ್ನಿ. ಅಟ್ಲೀಸ್ಟ್ ನೀವು ಅಲ್ಲಿ ಹೋಗೋಕ್ಕಾಗಿಲ್ಲ ಅಂದರೂ ಕೂಡ ನಿಮ್ಮ ಮನೆಯಿಂದನೇ ಕೂಡ ದೇವಿ ಹೆಸರು ಹೇಳ್ಕೊಂಡು ಸ್ಮರಣೆ ಮಾಡಿಕೊಂಡು ಆ ತಾಯಿನ ನಮ್ಗೆ ಒಳ್ಳೇದು ಮಾಡವ, ನಿಮ್ಮ ಜಾವಕ್ಕೆ ಬಂದು ಭೇಟಿ ಮಾಡ್ತೀವಿ ಅಂದರು ದೇವರು ದೇವಸ್ಥಾನಕ್ಕೆ ಬಂದು ನನ್ನ ಬೇಡ್ಕೋಬೇಕಾಗಿಲ್ಲ. ದೂರದೃಷ್ಟಿನೂ ನನಗೆ ತುಂಬ ಇದೆ ಅಂದರೆ ನೀವು ಮನೆಯಿಂದನೇ ಕೂಡ ಬೇಕಾದ್ರೆ ಪೂಜೆ ಕೇಳ್ಕೊಬೋದು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಮಕ್ಕಳಿಗೆ ತಾಯಿ ತಗೊಳ್ಳೋ ಯಂತ್ರಗಳೆಲ್ಲ ಸಿಗುತ್ತೆ. ನಾವು ಕೂಡ ಹಾಕ್ಸ್ಕೊಬಂದು ದೇವಸ್ಥಾನ ಒಂದು ಚಿಕ್ಕ ದೇವಸ್ಥಾನನೇ ಇರೋದು. ಮತ್ತು ಇಲ್ಲಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಮೆಗಳಲ್ಲಿ ತುಂಬ ವಿಶೇಷವಾಗಿ ಜಾತ್ರೆನೇ ಸೇರುತ್ತೆ ಅಂತ ಹೇಳ್ತಾರೆ. ಮತ್ತು ದೇವಸ್ಥಾನ ಡೈಲಿ ಕೂಡ ತೆಗೆದಿರುತ್ತೆ. ಮತ್ತು ಇಲ್ಲಿ ಗಾಡಿ ಪೂಜೆಗಳು ಕೂಡ ತುಂಬ ಮಾಡ್ತಾರೆ. ಮತ್ತು ಇಲ್ಲಿ ಜಾತ್ರೆ ಥರನೇ ಇದೆ ದೇವಸ್ಥಾನ. ಎಲ್ಲ ಮಕ್ಳಿಗೆ ಆಟ ಸಾಮಾನುಗಳು ಎಲ್ಲ ಕೂಡ ಸಿಗ್ತದೆ. ಅಲ್ಲಿ ತಡೆ ಹೊಡೆಯೋ ಸಾಮಾನುಗಳನ್ನ ನಾವು ಅಲ್ಲೇ ತೊಗೊಂಡು ಫಸ್ಟು ದೇವರಿಗೆ ಪೂಜೆ ಮಾಡಿಸ್ಬೇಕು. ಆ ದೇವಿ ಪೂಜೆ ಆದಮೇಲೆ ಇಲ್ಲಿ ತಡೆ ಹೊಡೆಯೋದು. ನೋಡಿ ಫ್ರೆಂಡ್ಸ್, ಯಾರು ನೀವು ಆರತಿ ಉಕ್ಟಕ್ಕೆ ಅಹಲ್ಯ ದೇವಿ ಮಾರಮ್ಮ ಟೆಂಪಲ್ಗೆ ಯಾರು ಹೋಗಿದ್ರೆ ವಿಸಿಟ್ ಮಾಡಿದರೆ ನಾನು ಹೇಳಿರೋ ವಿಷಯಕ್ಕಿಂತ ನಿಮ್ಗೆ ಏನಾರ ಬೇರೆ ವಿಷಯ ದೇವಸ್ಥಾನದ ಬಗ್ಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿಕೊಡಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ. ನೋಡಿ, ಮತ್ತು ಇದಿಷ್ಟು ಬಂದು ಅಹಲ್ಯ ದೇವಿ ಅಂತ ಇರೋದು. ಇದೇನು ಇಲ್ಲಿ ಹೋದರೆ ಶ್ರೀರಂಗಪಟ್ಟಣವನ್ನು ನೋಡ್ಕೊಬರ್ಬೋದು, ಆರತಿ ಉಕ್ಟ ಹೋಗ್ಬೋದು. ಮತ್ತು ತುಂಬ ದೇವಸ್ಥಾನಗಳು ಹತ್ತತ್ರ ಮೇಲುಕೋಟೆ ಎಲ್ಲ ಹತ್ತತ್ರನೇ ಇದೆ. ಹತ್ತತ್ರನೇ ಹೋಗಿ ಬರ್ಬೋದು. ನೀವು ಒಂದು ಓನ್ ವೆಹಿಕಲ್ ಇದ್ದರೆ ಒಂದು ದಿನದಲ್ಲಿ ಎಲ್ಲ ಕೂಡ ಸುತ್ತಾಡ್ಕೊಂಡು ಬರ್ಬೋದು. ನಾವು ತುಂಬ ದಿವಸದಿಂದ ಹೋಗಬೇಕು ಅಂತ ಇದ್ದು, ಇವಾಗ ಟ್ರೈನಲ್ಲಿ ಹೋದರೆ ಪಾಂಡವಪುರ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡ್ರೆ ಅಲ್ಲಿಂದನೇ ತುಂಬ ಆಟೋಗಳು ಇಲ್ಲಿಗೋಸ್ಕರ
ಹೋಯ್ತಾ ಇರ್ತವೆ. ಮತ್ತು ಅಲ್ಲಿ ವಿಜಯಕಾಳಿ ಬಸಮ್ಮ ಆ ದೇವಸ್ಥಾನಕ್ಕೂ ಕೂಡ ಇದು ಹತ್ರನೇ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.